ಸರಿ ಸ್ಟಾರ್ಟ್ ಐತಿ ಮಮ್ಮಿ. ಸರಿ ಸರಿ. ಈ ರೀತಿ ಎಲ್ಲರೂ ಇವತ್ತ ಏನ್ ಕೇಳ್ತಾ ಇದಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಉಳ್ಕಿದವ್ರ ಆಹಾರ ಪದ್ಧತಿ ಹೆಂಗಿರ್ತೈತಿ ಅಂತ ಕೇಳ್ತಾ ಇದಾರೆ. ಈ ನೋಡ್ರಿ ಸ್ಕೂಲ್ ಹೊಂಟಿದಾಳ ನಮ್ಮ ನಿಸರ್ಗ. ಅವ್ರಿಗೂ ನಾವು ಟಿಫಿನ್ ಬಾಕ್ಸ್ ಅಲ್ಲಿ ಏನ್ ಕಟ್ತೀವಿ ಅವ್ರ ಬಾಯಿಂದ ಕೇಳ್ರಿ ನಿಮ್ದು ಆಹಾರ ಹೆಂಗಿರ್ತೈತಿ ಹೇಳ್ತೀನಿ ಅವ್ರಿಗೆ. ಬೆಳಗ್ಗೆ ಫ್ರೂಟ್ಸ್ ಕಟ್ಕೊಂಡು ಹೋಗ್ತೇನಿ. ಮತ್ತೆ ಈಗ ನಾವು ಆಲ್ಮೋಸ್ಟ್ 50 to 60% ಮಾಡ್ತೇವಿ. ಅಂದ್ರೆ ನಾವು ಫುಲ್ ಮಾಡಲ್ಲ. ಫಸ್ಟ್ ಬೆಳಗ್ಗೆ ಟಿಫಿನಿಗೆ ಫ್ರೂಟ್ಸ್ ಕಟ್ಕೊಂಡು ಹೋಗ್ತೀವಿ. ಮಧ್ಯಾಹ್ನ ಬೀಟ್ರೂಟ್, ಗಜ್ಜರಿ, ಸೌತೆಕಾಯಿ, ಮತ್ತೆ ರಾತ್ರಿ ಅಷ್ಟೇ 20 to 25% ಕುಕ್ ರಾ ತಿಂದು ಮಿಕ್ಕಿದೆಲ್ಲ ಕುಕ್ ಬೇಸಿ ತಿಂತೇವೆ. ಅವ್ರಿಗೆ ಹುಡುಗರಿಗೆ ಯಾವ ರೀತಿ ಅವ್ರು ಟಿಫಿನ್ ಬಾಕ್ಸ್ ರೆಡಿ ಮಾಡ್ಬೇಕಂತ ಹೇಳ್ಕೊಡ್ ನೀನು. ಅವ್ರೆಲ್ಲ ಏನೇನು ಒಯ್ತಾರ ಹೇಳ ಅವ್ರಿಗೆ. ಅವ್ರು ಏನೇನು ಒಯ್ತಾರೋ. ನೀವೆಲ್ಲರೂ ಕೇಕ್, ಕುರ್ಕುರೆ, ಜಾಮೂನ್ ಅವನ್ನೆಲ್ಲ ಕಟ್ಕೊಂಡು ಹೋಗ್ಬಾರ್ದು. ಫ್ರೂಟ್ಸಿಗೆ ಒಳ್ಳೆ ಆಹಾರ ಅಂದ್ರೆ ಬಾಳೆಹಣ್ಣು ಆಗಿರ್ಬೋದು, ಎಲ್ಲಾ ತರಹದ ಫ್ರೂಟ್ಸ್ ಕಟ್ಕೊಂಡು ಹೋಗಿದ್ರೆ ಬೆಸ್ಟ್. ಈಗ ಜಂಕ್ ಫುಡ್ ಕೊಡುವಂತ ಹುಡುಗರಿಗೆ ಎಲ್ಲ ಸಮಸ್ಯೆ ಆಗತ್ತವ. ಅದಕ್ಕೆ ಈ ರೀತಿ ಟಿಫಿನ್ ಬಾಕ್ಸ್ ಇರ್ಬೇಕಂತ ತೋರ್ಸ್ತಾರೆ. ನಿಮ್ಮ ಮುಂದೆ ಬರ ಇದು ಮಾಡಿ ಈ ರೀತಿ ಟಿಫಿನ್ ಹೇಳೋರಿ. ಈ ರೀತಿ ಟಿಫಿನ್ ಬಾಕ್ಸ್ ನೀ ಯಾವ ರೀತಿ ಹೋಯ್ತಿ ಡೈಲಿ? ಡೈಲಿ ಇಂತ ಹೋಯ್ತೇನಿ. ಇದೇ ರೀತಿ ಎಲ್ಲರೂ ಫಾಲೋ ಮಾಡ್ರಿ. ಎಲ್ಲರೂ ಇದನ್ನ ಒಯ್ರಿ. ಇಷ್ಟೇ ನೋಡ್ರಿ. ಎಲ್ಲಾರು ನಾವು ಮನ್ಯಾಗ ಹುಡುಗರು ಟಿಫಿನ್ ಬಾಕ್ಸ್ ಈ ರೀತಿ ಇರಲಿ ಪ್ರತಿಯೊಬ್ಬರದು ಮಕ್ಕಳಿಗೆ ಶಾಲೆ ಒಳಗೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹುಡುಗರು ನೀವು ಜಂಕ್ ಫುಡ್, ಬೇಕರಿ ಐಟಮ್ ಕರೆದಿದ್ದು ನಿಮ್ಮ ಒಂದು ಸಮಯದ ಅಭಾವದೊಳಗೆ ಆ ರೀತಿ ಕೊಡಬೇಡ್ರಿ. ಹುಡುಗರು ಸಮಸ್ಯೆ ಆಗತ್ತಾವ, ಹೆಲ್ತ್ ಇಶ್ಯೂಸ್ ಆಗತ್ತಾವು. ಈ ರೀತಿ ಪ್ರಕೃತಿ ಆಹಾರವನ್ನು ಮಾಡಿ. ಧನ್ಯವಾದ.